1 ಅಥವಾ 1.5 ಕಪ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಕೋಬೇಕು. 1 ರಿಂದ 2 ಗಂಟೆಗಳ ಕಾಲ ನೆಂದರೆ ಸಾಕಾಗುತ್ತೆ. ನೆನೆದ ಅಕ್ಕಿಯನ್ನು ನುಣ್ಣಗೆ ರುಬ್ಬಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿ ಇಟ್ಕೋಬೇಕು. ನಂತರ ಅದಕ್ಕೆ ಉಪ್ಪು, ಬೆಲ್ಲ ಹಾಕಿ ಚೆನ್ನಾಗಿ ಹೊಂದಿಸಬೇಕು. ಇದನ್ನು ನಾವು ತಟ್ಟೆ ಇಡ್ಲಿ ಮಾಡ್ತೀವಲ್ಲ, ಆ ರೀತಿಯ ಪ್ಲೇಟಿಗೆ ಹಾಕಿಬಿಟ್ಟು ಮೇಲಿನಿಂದ ತೆಂಗಿನ ತುರಿಯನ್ನು ಹಾಕಿ ಇದನ್ನು ಹಬೆಯಲ್ಲಿ 5 ನಿಮಿಷಗಳ ಕಾಲ ಬೇಯಿಸಬೇಕು. ತುಂಬ ಟೈಮ್ ತಗೊಳ್ಳಲ್ಲ, ಇದಕ್ಕೆ 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ, ಬಿಸಿ ಬಿಸಿಯಾದ ಬಟ್ಟಲ ಕಡುಬು ರೆಡಿ ಆಯಿತು. ಸ್ವಲ್ಪ ತಣ್ಣದ ಮೇಲೆ ಇದನ್ನು ತೆಗೆದು ತುಪ್ಪದ ಜೊತೆಗೆ ಸರ್ವ್ ಮಾಡಬೇಕು. ಎಷ್ಟು ದಿಢೀರಂತ, ಎಷ್ಟು ಸುಲಭವಾಗಿ ರುಚಿಕರವಾದ ಒಂದು ಸಾಂಪ್ರದಾಯಿಕ ಸಿಹಿಯನ್ನು ತೋರಿಸ್ಕೊಟ್ಟಿದ್ದೀನಿ. ಈ ನವರಾತ್ರಿಗೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ.